ಶ್ರೀ ಮಹಾಗಣಪತಿಯೇ ನಮಃ. ಹನುಮಂತನ ಆಲೋಚನೆಗಳು ಬಗೆಬಗೆಯಾದ ತಿರುವುಗಳನ್ನು ತೆಕ್ಕೊಳ್ತವೆ. ಕೊನೆಗೆ ಹನುಮಂತ ಕರ್ತವ್ಯದ ಕಡೆ ಬಂತು. ಆಗ ಅವನ ಮನಸ್ಸು ತಿಳಿಯಾಯಿತು. ನಾನು ಮಾಡಬೇಕಾಗಿರ್ತಕ್ಕಂಥ ಕೆಲಸದ ಯೋಚನೆ ತಾನೇ ಅವನಿಗೆ, ಬುದ್ಧಿ ಹೊಳೆಯಿತು ಅವನಿಗೆ. ಹೋದ, ಎತ್ತರವಾದ ಸೌಧದ ಮೇಲೆ ಹತ್ಕೋತಾನೆ. ಅಲ್ಲಿಂದ ದೃಷ್ಟಿಯನ್ನು ಹಾಯಿಸ್ತಿದ್ದಾನೆ ಅಲ್ಲಿ ಕುಳಿತುಕೊಂಡು. ಆಗ ಅವನ ಕಣ್ಣಿಗೆ ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಅಶೋಕವನ ಕಾಣಿಸ್ತು. ನೋಡಪ್ಪ, ಓಹೋ, ಅಶೋಕವನ ಕಾಣಿಸ್ತಾ ಇದೆ. ಯಾಕೆಂದರೆ ಸಿಟಿ ಒಳಗೆ ಎಲ್ಲೂ ಯಾರ ಮನೆಯಲ್ಲೂ ಇದ್ದಂಗಿಲ್ಲ. ಇನ್ನೊಂದು ಅನ್ನಿಸ್ತವನಿಗೆ, ವಿಭೀಷಣ ಮನೆ ನೋಡ್ತಂದರೆ ಅವನು ಸಾತ್ವಿಕನು, ವಿಷ್ಣು ಭಕ್ತ, ಅಲ್ಲೇನಾರು ಇರ್ಬೋದಾ ಅಂತ ನೋಡ್ದ. ಅದು ಶ್ರೀರಾಮ ವಿಚಾರವನ್ನು, ವಿಷ್ಣು ವಿಚಾರವನ್ನು ನಡೀತಾ ಇರತಕ್ಕಂಥ ಭಾಗವತ ಪ್ರವಚನ ನಡೀತಾ ಇತ್ತಲ್ಲಿ. ಸ್ವಲ್ಪ ಹೊತ್ತಲ್ಲಿ ಕೂತ, ಚೆನ್ನಾಗಿದೆ. ಆಹಾ, ಈ 3 ಜನದಲ್ಲಿ ಇವನು ನೋಡು ವಿಷ್ಣು ಭಕ್ತನು, ಇನ್ನೊಬ್ಬ ನೋಡು ಮಲಗಿದವನು ಹೇಳೋದೇ ಇಲ್ಲ, ಇನ್ನೊಬ್ಬ ಮನೆ ಹಾಳು ಬುದ್ಧಿ ಅವನಿಗೆ. ಏನು ಚೆನ್ನಾಗಿದೆ ಈ 3 ಜನದ ಕಾಂಬಿನೇಷನ್ನು. ಅಬ್ಬೋಯ್, ಅಲ್ಲೇನಾರಿ ಸೀತೆ ಇರಕ್ಕೆ ಸಾಧ್ಯವೇ ಇಲ್ಲ. ಇದ್ದಿದ್ದರೆ ಆ ವಿಷ್ಣು ಭಕ್ತ ಸೀತೆಯನ್ನು ಕೂರಿಸಿ ಪೂಜೆ ಮಾಡಿಬಿಡ್ತಿದ್ದ ಅವನು. ಅದಕ್ಕಾಗಿ ದೈವ ಮಂದಿರದಲ್ಲಿ ಹೋಗಿ ನೋಡಬೇಕು ಅನ್ನಿಸಿತ್ತು. ನೋಡ್ದ, ಅಲ್ಲೂ ಕಾಣಲಿಲ್ಲ ಅವನಿಗೆ. ಸ್ವಾರಸ್ಯವಾಗಿದೆ ಈ ಕಥೆ. ಕುಂಭಕರ್ಣನ ಹೊಟ್ಟೆಗೆ ಹೋಗಿ ಬರೋದು, ವಿಭೀಷಣನ ತಾನು ಭಜನೆ ಮಾಡ್ತಕ್ಕಂಥ ಸೌಧದ ಮೇಲೆ ಹೋಗು ನೋಡೋದು, ಅವನಲ್ಲಿ ಆ ದೇವ್ರ ಮನೆಯಲ್ಲಿ, ಇವೆಲ್ಲ ಎರಡೂ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ತುಂಬ ಸ್ವಾರಸ್ಯವಾಗಿದೆ ಇದು. ಕೊನೆಗೆ ಎತ್ತರವಾದ ಸೌಧದ ಮೇಲೆ ಹತ್ತಿ ಕುಳಿತು ದೂರಕ್ಕೆ ನೋಡ್ತಾ ಇದ್ದಾನೆ. ಆಗ ಅವನ ಕಣ್ಣಿಗೆ ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಚಿಕ್ಕ ಅಶೋಕವನ ಕಾಣಿಸ್ತು. ಅದು ನೈಸರ್ಗಿಕವಾದ ಕಾಡಿನಂತೆ ಇರಲಿಲ್ಲ. ಅದು ಮಾಮೂಲಾಗಿರಲಿಲ್ಲ. ಕಾಡಾದರೆ ಮಾಮೂಲಾಗಿರ್ಬೇಕು ತಾನೆ, ಇಲ್ಲ. ಅದರ ಸುತ್ತಲೂ ಪ್ರಾಕಾರ ಇದೆ. ಓಹೋ, ಆ ಪ್ರಾಕಾರದ ಪಕ್ಕದಲ್ಲಿ ಕಾವಲುಗಾರರ ಪರಿವಾರ ಕಾಣಿಸ್ತು. ವನಕ್ಕೆ ಪ್ರಾಕಾರ, ಆ ಪ್ರಾಕಾರದ ಸುತ್ತು ಕಾವಲುಗಾರರು. ಅಶೋಕ ವನಕ್ಕೆ ಅದಕ್ಕೆ ಕಾವಲುಗಾರರಿಟ್ಟ, ಏನಿರ್ಬೋದಲ್ಲಿ? ಹನುಮಂತನ ಕುತೂಹಲ ಜಾಸ್ತಿ ಆಯಿತು. ಕಾಡಿಗೆ ಆತಕ್ಕೆ ಕಾವಲುಗಾರರು ಏನಿರ್ಬೋದಲ್ಲಿ? ಇದು ಯಾವುದೋ ಮುಖ್ಯ ಪ್ರದೇಶದಂತೆ ಕಾಣ್ತಾ ಇದೆ. ಈ ಊರಿಗೆ ದೂರದಲ್ಲಿದೆ ಒಂದು ವಿಚಿತ್ರಾಕಾರವಾಗಿ ಪ್ರಾಕಾರವಿದೆ. ಬಲವಾದ ಕಾವಲಿದೆ, ಸಿಟಿಗನ್ನ ಹೆಚ್ಚಿನ ಬಲವಾದ ಕಾವಲಿದೆ. ಹನುಮಂತ ಆ ಅಶೋಕವನದ ಕಡೆ ಹೊರಟ. ನೋಡಬೇಕಿದ್ದು ನಾನು ಬಿಡಬಾರ್ದು. ಇಷ್ಟು ಕಾವಲು ಈ ರಾತ್ರಿಯಲ್ಲಾದರೂ ಕೂಡ, ಇಷ್ಟು ದೊಡ್ಡ ಕಾವಲು ಇರೋದರಿಂದ ಅಲ್ಲಿ ಏನೋ ಇರಬೇಕು ಅಂಥೇಳಿ ಆ ವನವು ರಾವಣನ ರಾಜನಗರದ ಪ್ರಾಕಾರದಲ್ಲೇ ಸ್ವಲ್ಪ ಇಳಿ ಪ್ರಾಂತ್ಯದಲ್ಲಿ ಇತ್ತು. ಕಾಣೋದೇ ಇಲ್ಲ ನೋಡಿ ಅದು. ಹನುಮಂತ ಉತ್ತರ ದ್ವಾರದ ಕಡೆ ಆ ಕಡೆಯಿಂದ ಹಾರ್ಕೊಂಡು ಬಂದ. ಅದಕ್ಕಾಗಿ ಸ್ವಲ್ಪ ಈ ಕಡೆ ಕಾಣಲಿಲ್ಲ ಇರತಕ್ಕಂಥದ್ದು. ಪಕ್ಕದಲ್ಲಿ ಮಾಮೂಲಾಗಿ ಎತ್ತರ ಪ್ರದೇಶದಲ್ಲಿ ಇರಬೇಕಲ್ವ ಕಾಡು, ಇಲ್ಲ, ತಗ್ಗಿನ ಪ್ರದೇಶದಲ್ಲಿರ್ತಕ್ಕಂಥ ಕಾಡು. ಏನೋ ರಚನೆ, ವ್ಯೂಹ ರಚನೆ ಅದ್ಭುತವಾಗಿದೆ ರಾವಣಾಸುಂದು. ಇದು ಬೆಟ್ಟದ ಕೆಳಗೆ ಸ್ವಲ್ಪ ತಗ್ಗಿನಲ್ಲಿರ್ತಕ್ಕಂಥದ್ದು, ಅದಕ್ಕೆ ಬೇಗನೆ ಕಾಣಲ್ಲ. ಈಗ ಸೌಧದಿಂದ ನೋಡಿದಾಗ, ಈ ಎತ್ತರವಾದ ಸೌಧದಿಂದ ನೋಡಿದಾಗ, ರಾವಣಾಸುರನ ಎತ್ತರವಾದ ಸೌಧದಿಂದ ನೋಡಿದಾಗ ಅದು ಕಾಣಿಸ್ತಾ ಇದೆ. ಆಗ ಅದಕ್ಕೆ ಅನುಮಾನ ಬರೋಕ್ಕೆ ಕಾರಣ ಏನಂದರೆ, ಅದು ಸುತ್ತು ಕಾವಲುಗಾರರಿದ್ದಾರೆ.
ಅದಕ್ಕಾಗಿ ಹನುಮಂತ ಈಗ ಬೆಟ್ಟದ ಮೇಲಿದ್ದ ವಿಮಾನ ಭವನದ ಮೇಲಿನ ಮಹಡಿಯಲ್ಲಿದ್ದ ಈಗ ಎಲ್ಲಿದ್ದಾನೆ, ವಿಮಾನ ಮಹಡಿ ಅದು ಎಲ್ಲ ಸಿಟಿಯಲ್ಲಿರ್ತಕ್ಕಂಥ ಯಾವ ಒಂದು ಭವನಕ್ಕನ್ನು ದೊಡ್ಡದದು, ಅದರ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಾನೆ. ರಾಮ, ನಾನು ಕೆಳಗಡೆ ಕೂತ್ಕೊಂಡು ಅಷ್ಟೊಂದು ಯೋಚನೆ ಮಾಡಿ ಹತ್ತದ್ದಕ್ಕೆ ನನಗೇನೋ ಒಂದು ಕುರುಹು ಕಾಣ್ತಾ ಇದೆ. ನಾವು ಇಂಗ್ಲೀಷಲ್ಲಿ ಹೇಳ್ತೀವಲ್ಲ ಒಂದು ಹೋಪ್ ಅಂತ, ಒಂದು ಹೋಪು, ಒಂದು ಆಶಾ ಗೋಪುರ ನನಗೆ ಕಾಣ್ತಾ ಇದೆ ಪ್ರಭು. ಆಹಾ, ನಾನು ಎಷ್ಟು ಅದೃಷ್ಟವಂತ ಅಂತ ಯೋಚನೆ ಮಾಡ್ತಿದ್ದಾನೆ. ಮುಂದೆ ನೋಡೋಣ ಏನಾಗುತ್ತೆ.